ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಗುಡ್ ಮಾರ್ನಿಂಗ್ ಟು ಆಲ್. ನೆನ್ನೆ ಲೇಟ್ ಆಗಿಬಿಟ್ಟಿತ್ತು ಎದ್ದಿದ್ದು, ಹಾಗಾಗಿ ಯಾವುದೇ ಕೆಲಸನೂ ಮಾಡಲಿಕ್ಕಾಗಲಿಲ್ಲ. ತುಂಬ ಹೊತ್ತು ಟೈಮ್ ತೊಗೊಂತು ನನಗೆಲ್ಲ ಕೆಲಸ ಮುಗಲಿಕ್ಕೆ. ಹಾಗಾಗಿ ಇವತ್ತು ನಾನು ಬೇಗ ಎದ್ದೆಲ್ಲ ಕೆಲಸ ಮುಗಿಸೋಣ ಅಂತೇಳ್ಬಿಟ್ಟು ಬೇಗನೆ ಒಂದೊಂದೇ ಕೆಲಸನ ಮುಗಿಸ್ತಾ ಇದ್ದೆ. ರಂಗೋಲಿ ಹಾಕೋದಂದರೆ ನನಗೆ ತುಂಬ ಇಷ್ಟ. ಆದರೂ ಇವತ್ತು ಗಡಿಬಿಡಿಯಲ್ಲೇ ರಂಗೋಲಿ ಹಾಕಿದ್ದಾಯಿತು. ಇವತ್ತೇನಪ್ಪ ಅಡುಗೆಯಲ್ಲಿ ಅಂತ ನೋಡೋದಾದರೆ, ಇವತ್ತು ಸ್ಪೆಷಲ್ ಆಗಿರುವಂತಹ ಚಟ್ನಿ ರೆಸಿಪಿನ ಮಾಡ್ತಾಯಿದ್ದೀನಿ. ಯಾವುದ್ರದ್ದು ಅಂತ ಅಂದರೆ ಕೆಂಪು ಹರಿವೆ ಸೊಪ್ಪು. ನಿಮ್ಗೆ ಗೊತ್ತಾ ಕೆಂಪು ಹರಿವೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ? ನಾನು ಈ ಸೊಪ್ಪಿನಿಂದ ಚಟ್ನಿ ರೆಸಿಪಿನ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಯಲ್ಲಿ ನಾನು ಕೊತ್ತಂಬರಿ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಮೆಂತ್ಯ, ಜೀರಿಗೆ ಎಲ್ಲ ಹಾಕಿ ಎಣ್ಣೆ ಹಾಕಿ ಹಾಗೆಯೇ ಒಣಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಒಂದು ಈರುಳ್ಳಿ ತೊಗೊಂಡು ಹಾಗೆಯೇ ಸೊಪ್ಪು ಕೂಡ ಹಾಕಿ ಇನ್ನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಫ್ರೈ ಮಾಡ್ಕೋಬೇಕು, ಎಣ್ಣೆಯಲ್ಲೇ ಮಾಡ್ಕೋಬೇಕು, ನೀರು ಮಾತ್ರ ಮುಟ್ಟಿಸ್ಬಾರ್ದು. ಆನಂತರ ಸ್ವಲ್ಪ ಹುಳಿ ಹಾಕಿ ಹುಣಸೆಹಣ್ಣು ಹಾಕಿದ್ದೀನಿ, ಟೊಮೆಟೊ ಹಾಕಿಲ್ಲ. ಹುಣಸೆಹಣ್ಣು ಹಾಕಿ ಇನ್ನೂ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಪೇಸ್ಟ್ ಆದ ನಂತರ ಒಗ್ಗರಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನು ಇನ್ನೂ ಒಂದು ಸಾರಿ ಆ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು. ಆವಾಗ ಈ ಒಂದು ಚಟ್ನಿ ರೆಡಿ ಆಗುತ್ತೆ. 3 to 4 ಡೇಸ್ ತನಕನೂ ಈ ಒಂದು ಚಟ್ನಿ ಇರುತ್ತೆ. ಟ್ರೈ ಮಾಡಿ ನೋಡಿ. ಹಲೋ ಎವ್ರಿವಾನ್. ಎಸ್ಟರ್ಡೇ ಕ್ಲಾಸಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಟ್ರಿಕ್ 11ಇಂದು ಹೇಳ್ಕೊಟ್ಟಿದ್ದೆ. ಆದರೆ ಅದು ಕ್ಯಾರಿ ಓವರ್ ಇರಲಿಲ್ಲ. ಕ್ಯಾರಿ ಓವರ್ ಅಂತಂದರೆ ಕ್ಯಾರಿ ಮಾಡುವಂಥದ್ದು ಯಾವುದೂ ಇರಲಿಲ್ಲ. ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಕ್ಯಾರಿ ಓವರ್ ಬಂದರೆ ಏನು ಮಾಡಬೇಕು, ಅಂದರೆ 10ಗಿಂತ ಮೇಲೆ ಬಂದರೆ ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನು ನೆನ್ನೆ ಕ್ಲಾಸಿಂದ ಏನು ಮಾಡಿದೆ ಅಂತ ಜಸ್ಟ್ ರೀಕಾಲ್ ಮಾಡ್ತೀನಿ ನೋಡಿ. ಏನಂತಂದರೆ ಆ್ಯಡ್ ಮಾಡಬೇಕಲ್ವಾ. ಇವಾಗ 25 ಇಂಟು 11 ಅಂದರೆ ಯಾವ ಥರ ಮಾಡಬೇಕು? 2 ಮತ್ತು 5 ಬರ್ಕೊಬೇಕು. ಮಧ್ಯದಲ್ಲಿ ಇವೆರಡನ್ನೂ ಆಡಬೇಕು. 5 6 7 ಆಗುತ್ತೆ. 275 ಅಂತ ಆಗುತ್ತಲ್ವಾ. ಅದೇ ಥರನೇ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಮಗೆ ಕ್ಯಾರಿ ಓವರ್ ಇಲ್ಲ, ಅದಕ್ಕೆ 7 ಡೈರೆಕ್ಟ್ ಬರೆದ್ಬಿಟ್ವಿ. ಆ 10ಗಿಂತ ಮೇಲೆ ಹೋದರೆ ಏನು ಮಾಡಬೇಕು ಅಂತಂದು ನೋಡೋಣ. ಇವಾಗ ಜಸ್ಟ್ ಈ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. 78 ಇಂಟು 11 ಈಸ್ ಈಕ್ವಲ್ ಟು ಡ್ಯಾಶ್. ಇಲ್ಲಿ ನಾನು ಲೈನ್ ಹಾಕ್ಕೋಬೇಕಲ್ವ. 3 1 2 3. ನಾನು 8 ನಂಬರ್ನ ಹಾಗೆ ಬರಿತೀನಿ, ಯಾಕೆಂದರೆ ಇವೆರಡು ಆ್ಯಡ್ ಮಾಡಿದಾಗ ಕ್ಯಾರಿ ಓವರ್ ಬರುತ್ತೆ. 8 + 7 ಎಷ್ಟಾಗುತ್ತೆ? 15. 15ನ ಕೆಳಗಿಟ್ಕೊಳ್ಳೋಣ, 1 ಕ್ಯಾರಿ ಓವರ್ ಮಾಡೋಣ. 5 ಬರೀತೀನಿ, ಕ್ಯಾರಿ ಅಲ್ವಾ. ನೆಕ್ಸ್ಟ್ ಇಲ್ಲಿ 7 ಬರಬೇಕು, ಆದರೆ ನಮಗೆ ಇಲ್ಲಿ 1 ಕ್ಯಾರಿ ಆಗಿದೆ. ಅದು ಇಲ್ಲಿಂದ ಇಲ್ಲಿಗೆ ಕ್ಯಾರಿ ಆಗಿದೆ. ಸೊ ಹಾಗಾಗಿ ಇದು ಕೂಡ ಆ್ಯಡ್ ಮಾಡಬೇಕಾಗತ್ತೆ. 7 + 1 ಏನಾಗುತ್ತೆ? 8 ಆಗುತ್ತೆ. 856 ಇದಕ್ಕೆ ಆನ್ಸರ್. ಇನ್ನೊಂದು ಎಕ್ಸಾಂಪಲು 59 ಇಂಟು 11 ದಟ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಲ್ಲಿ ಯೂನಿಟ್ ಡಿಜಿಟ್ ಇರೋದನ್ನು ನಾನು ಹಾಗೆ ಬರ್ಕೊತೀನಿ. ನೆಕ್ಸ್ಟ್ 9 + 5. 9 + 5 ಏನಾಗುತ್ತೆ? 14 ಆಗುತ್ತೆ. ಇದನ್ನು ಕೆಳಗಡೆನೇ ಬರ್ಕೊತೀನಿ, ಇದು ಕ್ಯಾರಿ ಓವರ್ ಆಗುತ್ತೆ. ಅದಕ್ಕೆ 4 ಇಲ್ಲಿ ಬರ್ಕೊಳ್ತೀನಿ. ಕ್ಯಾರಿ ನೆಕ್ಸ್ಟ್ 5ಗೆ ಕ್ಯಾರಿ ಆ್ಯಡ್ ಮಾಡಬೇಕಾಗುತ್ತೆ. 5 + 6 ಕ್ಯಾರಿ ಆಗುತ್ತಾ? ಕ್ಯಾರಿ ಏನಿದೆ 1 ಇದೆ, 6 ಆಗುತ್ತೆ. ಹಾಗಾಗಿ ಇಲ್ಲಿ 6. 59 ಇಂಟು 11 ಏನಾಗುತ್ತೆ? 649. ಈ ಥರ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ.